ಎದಳು ಗುರು, ಎದಳು, ಟೈಮ್ ಆಯ್ತು, ಎದಳು ಹೋಗದ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಕತೆ ನಿಮ್ ಜೊತೆಗೆ ಸ್ವಾಗತ, ಸುಸ್ವಾಗತ. ಗೈಸ್, ರಾತ್ರಿ ನನ್ನ ಫ್ರೆಂಡ್ಸ್ ಕಾನ್ಫರೆನ್ಸ್ ಹಾಕ್ಬಿಟ್ಟು ಕಾಲ್ ಮಾಡಿದ್ರು. ಗುರು, ದೇವಸ್ಥಾನಕ್ಕೆ ಹೋದ ಅಂದ್ರು. ಯಾವ ದೇವಸ್ಥಾನಕ್ಕೆ ಅಂದೆ. ಉಕ್ಕುಡದ್ ಹೋಗೋದ ಅಂದ್ರು. ಸರಿ, ಉಕ್ಕುಡಕ್ಕೆ ಹೋಗೋದ ನಡಿಯಪ್ಪ, ತುಂಬಾ ದಿನ ಆಗೈತೆ ದೇವಸ್ಥಾನಕ್ಕೆ ಹೋಗೋದ, ಯಾಕೋ ನೆಮ್ಮದಿನಾದ್ರು ಸಿಗುತ್ತೆ ಅಲ್ಲಿ ಹೋದ್ರೆ ಅಂತ ಅನ್ಕೊಂಡು. ಸರಿ, ಎಷ್ಟು ಗಂಟೆಗೆ ಹೋಗೋದು ಅಂದೆ. 6 ಗಂಟೆಗೆ ಹೋಗೋದ ಅಂದ್ರು. ಇಲ್ಲಿಂದ 6 ಗಂಟೆಗೆ ಹೊರಡ್ಬೇಕಿತ್ತು. ನಾನು ಹೆಂಗಿದ್ರು ರೆಗ್ಯುಲರ್ ಆಗಿ 5:30ಗೆ ಎದ್ದೇಳ್ತೀನಿ ವರ್ಕೌಟ್ ಮಾಡೋಕ್ಕೆ. ಸರಿ, ವರ್ಕೌಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೋತೀನಿ, ಹೋದ ಅನ್ಕೊಂಡೆ. ಇವ್ರು ಏನು ಮಾಡಿದಾರೆ ಅಂದರೆ 6 ಗಂಟೆ ನಾನು ರೆಡಿಯಾಗಿ ಸ್ನಾನ ಮಾಡಿಕೊಂಡು, ಅದು ನಾನು ಸ್ವಲ್ಪ ಲೇಟಾಗಿ ಎದ್ದು ಸ್ನಾನ ಮಾಡಿಕೊಂಡು 6 ಗಂಟೆ 5 ನಿಮಿಷಕ್ಕೆ ಫುಲ್ ರೆಡಿ ಆದೆ. ನಾನು ರೆಡಿ ಆಗ್ಬಿಟ್ಟು ಕಾಲ್ ಮಾಡಿದ್ರೆ ಇಬ್ರಿಗೂ ಅಣ್ಣಾಜರಗಳು ಮಲ್ಕೊಂಡವ್ರು, ಇನ್ನೂ ಎದ್ದೆ ಇಲ್ಲ. ಒಬ್ಬನ ಕೇಳಿದ್ರೆ ಅವಳು ನಿದ್ದೆನೇ ಮಾಡಿಲ್ಲ ರಾತ್ರಿ ಇಡೀ, ಇವಾಗ ನಿದ್ದೆ ಬರ್ತೈತೆ ಅಂತಾನೆ. 10 ನಿಮಿಷ ಮಲ್ಕೊಂಡು ಎದ್ದೇಳ್ತೀನಿ ಅಂತ. ಇನ್ನೊಬ್ಬ ಕೇಳಿದ್ರೆ ಆದರೆ ವರ್ಕ್ ಮಾಡಿ ಸುಸ್ತಾಯಿತು, ಅದಕ್ಕೋಸ್ಕರ ಎದ್ದೇಳಕ್ಕಾಯ್ತಲ್ಲ, ಇವಾಗ ಎದ್ದೇಳ್ತೀನಿ ಹಾಕ್ಬಿಟ್ಟು ಇನ್ನೂ ಎದ್ದಿಲ್ವೇನೋ ಅವರು. ನಾನು ಫೋನ್ ಮಾಡ್ತಾ ಇದ್ದೀನಿ, ಒಬ್ಬ ರಿಸೀವ್ ಮಾಡ್ದಿಲ್ಲ, ಇನ್ನೊಬ್ಬ 10 ನಿಮಿಷ ಮಲ್ಕೋತೀನಿ ಅಂತವ್ರೆ. ಅದಕ್ಕೆ ಈ ಫ್ರೆಂಡ್ಸ್ಗಳ ಜೊತೆ ಪ್ಲ್ಯಾನ್ನೇ ಮಾಡಬಾರ್ದು, ದೇವಸ್ಥಾನಕ್ಕಾಗಲಿ ಎಲ್ಲಿಗೆ ಆಗಲಿ. ಏನು ರೆಡಿ ಆಗೋದಿಲ್ಲ. ನಂದಂತೂ ಶಾರ್ಪ್ ಟೈಮ್, ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಅಷ್ಟು ಗಂಟೆಗೆ ಎದ್ದು ಬಿಡ್ತೀನಿ. ಕರೆಕ್ಟ್ ಟೈಮ್ಗೆ ಎದ್ದು ರೆಡಿ ಆಗಿಬಿಡ್ತೀನಿ. ಇವತ್ತು ವರ್ಕೌಟ್ ಬೇರೆ ಮಾಡಲಿಲ್ಲ ಇವರಿಂದ. ಇವಾಗ ನೋಡಿದ್ರೆ ಇವರು ಮಲ್ಕೊಂಡವ್ರೆ. ಈಗ ಹೋಗಿ ಎದ್ದೇಳಿಸ್ಬೇಕು. ಅದೇನು ಬರ್ತಾರೋ ಕ್ಯಾನ್ಸಲ್ ಮಾಡ್ದಾರೋ ಗೊತ್ತಿಲ್ಲ. ಇವ್ರು ಕ್ಯಾನ್ಸಲ್ ಮಾಡಿದ್ರು, ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಉಕ್ಕುಡಿಗೆ ಹೋಗಲಿಲ್ಲ ಅಂದರು ಅಷ್ಟೇ. ಗೈಸ್, ಇದು ನನ್ನ ಗಾಡಿ ರೈಡರು, ಸಾಕತ್ತಾಗಿ ನುಗ್ಗುತ್ತೆ ಹೋದ್ರೆ. ಸೌಂಡ್ ಮಾತ್ರ ಬೆಂಕಿ ಸೂಪರ್ ಬೈಕು. ಆ ಪಕ್ಕದಲ್ಲಿ ನಿಂತಿದೆಯಲ್ಲ, ಅದಕ್ಕಿಂತನೂ ಸಕ್ಕತ್ತಾಗಿ ಸೌಂಡ್ ಬರುತ್ತೆ ಮಾತ್ರ. ಚೆನ್ನಾಗಿ ಹೋಗುತ್ತೆ, ಮತ್ತು ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ. ಯಾರೆಲ್ಲ ಮಿಡ್ಲ್ ಕ್ಲಾಸು, ಈ ಹೈಟ್ ಕಮ್ಮಿ ಇರ್ತಾರಲ್ಲ ನನಗೆ, ಅವ್ರಿಗೆಲ್ಲ ಯೂಸ್ ಆಗುತ್ತೆ ಈ ಬೈಕು. ತುಂಬ ಚೆನ್ನಾಗಿ ತಗೊಳ್ಳಿ. ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇದೆ. ಇವಾಗ ನಾನು ತಗೋಬೇಕಾದ್ರೆ 1.24 ಏನೋ ಇತ್ತು, ಇವಾಗ ಕಮ್ಮಿ ಆಗ್ಬಿಟ್ಟಿದೆ. ಇದು ಎಷ್ಟಾಗಿದೆ ಗೊತ್ತಿಲ್ಲ, ಬಟ್ ಈ ರೋಡಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಸುಮಾರು ಜನ ಕೇಳ್ತಾರೆ, ಏನಪ್ಪ ಅಂದರೆ ಎಷ್ಟು ಮೈಲೇಜ್ ಎಷ್ಟು ಕೊಡ್ತದೆ. ಫಸ್ಟು ಜನಗಳು ಕೇಳೋದು ಯಾವ್ದಾದ್ರು ಚೆನ್ನಾಗಿರೋ ಗಾಡಿ ಹೋಗ್ತಾ ಇದ್ರೆ. ಇಲ್ಲ, ಈ ಮಿಡ್ಲ್ ಕ್ಲಾಸ್ ಅವರು ಇಷ್ಟೇ ಕೇಳೋದು, ನಮ್ಮಂಥವ್ರೆಲ್ಲ ಎಷ್ಟು ಮೈಲೇಜ್ ಕೊಡ್ತದೆ ಅಂತಲೇ ಕೇಳೋದು. ಅವ್ರಿಗೆ ಹೇಳಿ ಸಾಕಾಯ್ತು. ಈ ರೈಡರ್ ಅವರು, TVS ರೈಡರು ಸಾದಾ ಮೈಲೇಜ್ಗಳು 50 ಮೇಲೆ ಕೊಡ್ತದೆ ಅದು. ಈ ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಈ ರೇಂಜ್ಗೆ ಈಗ ಸಗದಾಗಿರುತ್ತೆ ಅದು. ಪೆಟ್ರೋಲ್ ಹಾಕ್ಸು ಜಾಸ್ತಿ ಖಾಲಿ ಆಗಲ್ಲ. ಈ ಪಲ್ಸರ್ ಎಲ್ಲ ಬೇಗ ಖಾಲಿ ಆಗಿಬಿಡುತ್ತೆ. ಅವೆಲ್ಲ 40-45 ಏನೋ ಕೊಡೋದು ಅಷ್ಟೇ. ಬಟ್ ನಮ್ದಂತೂ ರೈಡರು ಜಾಸ್ತಿ ಕೊಡುತ್ತೆ. ಅದಕ್ಕೆ ಬೆಸ್ಟ್ ಗಾಡಿ ತಗೊಳ್ಳಿ ಅದು ಯಾರೆಲ್ಲ. ಬಟ್ ಒಂದು ಸ್ವಲ್ಪ ಹೈಟ್ ಕಮ್ಮಿ ಗಾಡಿ, ಈ ಎಷ್ಟು 5.5 ಅಡಿ 6 ಅಡಿ ಇವ್ರಿಗೆಲ್ಲ ಆಗೋದೇ ಇಲ್ಲ. ಈ ದಪ್ಪಗಿರೋರ್ಗಂತೂ ಆಗೋದೇ ಇಲ್ಲ. ಅದು ಸ್ಟ್ಯಾಂಡ್ ಕೂಡ ಹತ್ರದಲ್ಲೇ ಇರೋದಲ್ವಾ, ಕೂತ್ಕೊಂಡ್ರೆ ಸ್ಟ್ಯಾಂಡ್ ಹಾಕೋಕ್ಕಾಗಲ್ಲ ಆ ರೀತಿ. ನಮ್ಮಂತ ಹೈಟ್ ಕಮ್ಮಿ ಇರೋರಿಗೆಲ್ಲ ಬೆಸ್ಟ್ ಗಾಡಿ ಅದು. ಮತ್ತು ಪ್ರೈಸಲ್ಲಿ ಕೂಡ ಅಫೋರ್ಡೆಬಲ್ ಇದೆ, ಚೆನ್ನಾಗಿ ಹೋಗುತ್ತೆ, ಸೌಂಡ್ ಕೂಡ ಚೆನ್ನಾಗಿ ಬರುತ್ತೆ, ಮೈಲೇಜು ಚೆನ್ನಾಗೈತೆ, ಇನ್ನೇನು ಬೇಕು. ಆಮೇಲೆ ಮೇಂಟೆನೆನ್ಸು ಕೂಡ ಸ್ವಲ್ಪನೇ ಇರೋದು, ಕಮ್ಮಿನೇ. ಪಲ್ಸರ್ಗಿಂತ ವೆರಿ ಲೆಸ್ಸು ಪ್ರೈಸಲ್ಲಿ ಮೇಂಟೆನೆನ್ಸು. ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಯಾರು ತಗೊಳ್ಳೋರಿದ್ರೆ ತಗೊಳ್ಳಿ ರೈಡರ. ಗೈಸ್, ಇನ್ನೂ ಎದ್ದಿಲ್ಲ ಅವರು. ಏನು ಕರ್ಕೊಂಡು ಹೋಗ್ತಾರೋ ಹೋಗಲ್ವೋ, ಕ್ಯಾನ್ಸಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನಂತೂ ರೆಡಿ ಆಗ್ಬಿಟ್ಟು ಫುಲ್ ವಾಕ್ ಮಾಡ್ತಾನೆ ಇದ್ದೀನಿ ಅವಾಗಿಂದ ನಿಮ್ಮ ಜೊತೆ ಮಾತಾಡ್ಕೊಂಡು. ಅದಕ್ಕಾದ್ರೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಫೈನಲಿ ರೆಡಿ ಆದ. 6 ಗಂಟೆಗೆ ಹೋದ ಅಂದ್ಬಿಟ್ಟು 7 ಕಾಲು ಆಗಿದೆ ಈಗ ಟೈಮು. 7 ಕಾಲು ಆಗೇ ಹೋಯ್ತು. ಇವಾಗ ಬರ್ತಾವನೆ. ಇಬ್ರು ರೆಡಿ ಆಗಿದ್ದು. ಅವ್ನು ರೆಡಿ ಮಾಡಿಸೋ, ಎದಳಿಸಿ ರೆಡಿ ಮಾಡಿಸೋ ಅಷ್ಟರೊಳಗೆ ಇಷ್ಟೊತ್ತಾಯ್ತು. ನೋಡಿ, ಇಲ್ಲಿ ಬರ್ತಾವನೆ. ಬಾಗುರು ಹೊರಗಡೆ ನೋಡಿ, ಇಲ್ಲಿ ಕಡಿತಾವನೆ. ಯಾರಿಗೂ ಟೈಮ್ ಸೆನ್ಸ್ ಇಲ್ಲ, ಡಿಗ್ನಿಟಿ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಏನಿಲ್ಲ. ಈ ಯಂಗ್ಸ್ಟಾರ್ಗಳೇ ಹಿಂಗೆ ಆಗ್ಬಿಟ್ರೆ ಡಿಗ್ನಿಟಿ ಡಿಸಿಪ್ಲಿನ್ ಎಲ್ಲ ನಮ್ಮಂಥವ್ರು ಏನು ಮಾಡೋದು. ಸೊ ಗೈಸ್, ಫೈನಲಿ ದರ್ಶನ ಮುಗೀತು. ದರ್ಶನ ಅಂದರೆ ನಾವೇನೋ ಮಾಡಿಸ್ಬೇಕಿತ್ತು, ಅದಾಯಿತು. ಅದ್ರ ಜೊತೆಗೆ ಇವಾಗ ಅಲ್ಲಿ ಕಾರ್ ಪೂಜೆ ಮಾಡಿಸ್ತಿದ್ದೀವಿ. ನಮಗೊಂದು ಪೂಜೆ ಮಾಡ್ತಾರೆ, ಅದ್ರ ಪೂಜೆನೂ ಆಯಿತು. ಇಲ್ಲಿ ಕಾರ್ ಪೂಜೆ ಮಾಡ್ತಾವ್ರೆ. ಸೊ ಇನ್ನೊಂದು ದೇವ್ರ ದರ್ಶನ ಒಂದು ಮಾಡ್ಬೇಕು. ಇವಾಗ ಹೋಗ್ತೀವಿ ದರ್ಶನ ಮಾಡೋಕ್ಕೆ. ಗೈಸ್, ದೇವಸ್ಥಾನಕ್ಕೆ ಬಂದರೆ
ಒಂದು ಒಳ್ಳೆ ಗುಡ್ ವೈಬ್ ಇರುತ್ತೆ, ಅದೊಂದೇ ಖುಷಿ. ಗೈಸ್ ಫೈನಲಿ ದರ್ಶನ ಆಯಿತು. ಸೊ ಒಂದು ಸ್ವಲ್ಪ ಖುಷಿ ಆಯಿತು ನೋಡಿ, ಜನ ಯಾರೂ ಇರಲಿಲ್ಲ. ನೆನ್ನೆ ಅಮಾವಾಸ್ಯೆ ಅಲ್ವಾ, ನೆನ್ನೆ ಆಚೆ ಮೊನ್ನೆ ಜನ ಇದ್ರಂತೆ, ಬಟ್ ಇವತ್ತು ಯಾರೂ ಇರಲಿಲ್ಲ. ಆರಾಮಾಗಿ ದರ್ಶನ ಆಯಿತು. ಏನೇನು ಕೆಲಸ ಮಾಡ್ಕೋಬೇಕು ಮಾಡ್ದು ಸ್ವಲ್ಪ ಪ್ರಶಾಂತವಾಗಿ, ಮನಸ್ಸಿಗೂ ಕೂಡ ನೆಮ್ಮದಿ ಆಯಿತು. ಅದೇ ಒಂದು ಖುಷಿ ಗೈಸ್. ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಏನೇ ಇದು ಒಳ್ಳೇದಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ನೆಮ್ಮದಿ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ನಾವಿವಾಗ ಮೈಸೂರು ಕಡೆ ಹೊರಟಿದ್ದೀವಿ. ಗೈಸ್ 50 ರೂಪಾಯಿಗೆ 8 ಇಡ್ಲಿ ತೊಗೊಂಡಿದ್ದೀನಿ. ಯಾವ ಊರಿದು? ಇದು ಕುಡೋದ ಹತ್ರನೇ ಇರೋದು. ನಾವು ಫಸ್ಟ್ ಟೈಮ್ ಬಂದಿರೋದು ನೋಡಿ. 50 ರೂಪಾಯಿಗೆ 8 ಇಡ್ಲಿ. ಇಡ್ಲಿ ಮಾತ್ರ ಸಾಕದಾಗೈತೆ. ಅಲ್ಲಿ ಬ್ಯಾದ್ರು ಇದು ಇಡ್ಲಿ ಜೊತೆಗೆ ಬೆಣ್ಣೆ ಕೂಡ ಹಾಕಿರ್ತಾರೆ. ಬೆಣ್ಣೆ ತಿಂದಿದ್ದೀನಿ ಇಷ್ಟಪ್ಪ ಆಗೋಣ ಅಂಗಡಿ ಇದು. ಸೊ ಇದಿಷ್ಟು ನನ್ನ ಕತೆ ನಿಮ್ಮ ಜೊತೆ ಇತ್ತು. ಮಿಸ್ ಮಾಡ್ತಾನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬರ್ ಆಗಿಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.